ಬೀಚ್, ವಾಟರ್ಫಾಲ್, ಟ್ರೆಕ್ಕಿಂಗ್ ಈ ಮೂರನ್ನು ನೀವು ಒಂದೇ ಕಡೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ಸೌತ್ ಗೋವಾದಲ್ಲಿ. ಬಟ್ ಈ ಪ್ಲೇಸ್ ಇರೋಕ್ಕೆ ಇಂಪಾಸಿಬಲ್ ಇದೆಯಾ ಅಂತ ಅಂದ್ಕೊಳ್ತಾ ಇದ್ದೀರಾ? ಎಸ್, ಖಂಡಿತವಾಗ್ಲೂ ಪಾಸಿಬಲ್ ಇದೆ. ಅದು ಎಲ್ಲಿ ಗೊತ್ತಾ? ಸೌತ್ ಗೋವಾದಲ್ಲಿದೆ. ಅದು ಎಲ್ಲಿ ಅಂತ ನಾನು ನಿಮಗೆ ಹೇಳ್ತೀನಿ, ಅಲ್ಲಿವರೆಗೂ ವಿಡಿಯೋನ ಕೊನೆಯವರೆಗೂ ನೋಡಿ. ಈ ವಾಟರ್ಫಾಲ್, ಬೀಚ್ ಕಮ್ ಟ್ರೆಕ್ಕಿಂಗ್ ಈ ಪ್ಲೇಸ್ಗೆ ಹೋಗಬೇಕು ಅಂದರೆ ಪ್ಯಾಲಲಂ ಬೀಚಿಂದ ಜಸ್ಟ್ ನಮಗೆ 16.6 ಕಿಲೋಮೀಟರ್ ದೂರ ಅಷ್ಟೇ ಇರೋದು. ಅದು ದೂರ ಆಗ್ತಿದೆ ಅಂದರೆ ನೀವು ಅಗೊಂಡಾದಲ್ಲಿ ಸ್ಟೇ ಮಾಡ್ತಿದ್ದೀರಾ ಅಂದರೆ ಇನ್ನೂ ಬೆಟರ್. ಅಲ್ಲಿಂದ ಜಸ್ಟ್ ನಿಮಗೆ 7.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ಅಲ್ಲಿ ಹೇಗೆ ಹೋಗೋದು ಅಂತ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ನಾವು ಒಂದು ಸ್ಕೂಟಿನ ತೊಗೊಬೇಕು. ಆ್ಯಕ್ಚುಲಿ ಅದು ಆಫ್ ರೋಡ್ ಆಗಿರೋದ್ರಿಂದ ಬೆಟರ್ ನೀವು ಸ್ಕೂಟಿ ತೊಗೊಂಡು ಹೋದರೆ. ಇಲ್ಲ ಅಂದರೆ ನೀವು ಕಾರಲ್ಲೂ ಸಹ ಹೋಗ್ಬೋದು. ಇದಕ್ಕೆ ಹೋಗಬೇಕಾದ್ರೆ ನಿಮಗೆ ರಸ್ತೆಗಳ ಮಧ್ಯೆ ತುಂಬ ಒಳ್ಳೆಯ ನೇಚರ್ ಇದೆ. ನಿಜವಾಗ್ಲೂ ನೀವು ತುಂಬ ಫೀಲ್ ಮಾಡ್ತೀರಾ, ನಾವು ಇರೋದು ಗೋವಾದಲ್ಲೇನಾ ಅಂತ ಅನ್ನೋಷ್ಟು ಚೇಂಜಸ್ ಅಲ್ಲಿದೆ ಖಂಡಿತವಾಗ್ಲೂ. ವೇಟ್ ಜಾಗ ಯಾವುದು ಅಂತ ಗೊತ್ತಾದರೆ ನೀವೇ ಮ್ಯಾಪ್ ಹಾಕ್ಕೊಂಡು ಹೋಗ್ತೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಬ್ರೋ. ಆ ಸ್ಥಳಕ್ಕೆ ಮ್ಯಾಪ್ ಅಂತೂ ಕೆಲಸನೇ ಮಾಡಲ್ಲ ಅಂತ ಹೇಳ್ತೀನಿ ನಾನಂತೂ. ಯಾಕೆ ಅಂತ ಗೊತ್ತಿಲ್ವಾ? ಜಸ್ಟ್ ವೇಟ್, ನೋಡಿ ವಿಡಿಯೋ ಕೊನೆವರೆಗೂ ಗೊತ್ತಾಗುತ್ತೆ. ಇಲ್ಲಿ ಬಂದು ಮ್ಯಾಪಲ್ಲೇ ನಾವು ಇಲ್ಲಿವರೆಗೂ ಬಂದಿದ್ದು. ಮುಂದೆ ಇದ್ದಾರಲ್ಲ ಅವರು ಸಹ ಮ್ಯಾಪ್ ಹಾಕ್ಕೊಂಡೆ ಇಲ್ಲಿವರೆಗೂ ಬಂದಿದ್ದು. ಇಲ್ಲಿ ಬಂದಮೇಲೆ ನಮಗೆ 2 ರೋಡ್ ಕಾಣಿಸ್ತಾ ಇದೆ, ರೈಟಲ್ಲಿ ಲೆಫ್ಟಲ್ಲಿ. ಮ್ಯಾಪ್ ತೋರಿಸಿದ್ದು ನಮಗೆ ರೈಟ್. ಫಸ್ಟ್ ನಾವು ರೈಟಿಗೆ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡು ಬಂದ್ವಿ. ಏನು ಗೊತ್ತಾ, ಡೆಡ್ ಎಂಡ್ ಕರ್ಕೊಂಡೋಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಜಂಪ್ ಹೊಡೆದ್ರೆ ನಾವು ಬೀಚ್ ಮಧ್ಯದಲ್ಲಿ ಬಿದ್ದೋಗ್ಬಿಡ್ತೀವಿ. ಆ ರೂಟು ಅಲ್ಲಿ ಕರ್ಕೊಂಡೋಗಿತ್ತು. ಯಾಕೆ ನಮಗೆ ಅಂತ ರಿಟರ್ನ್ ಬರುವಾಗ ಇವ್ರುಗಳು ಸಿಕ್ಕಿದ್ರು, ಅದೇ ಮ್ಯಾಪ್ ನೋಡ್ಕೊಂಡು ಬರ್ತಿದ್ರು. ನಮಗೆ ಕೇಳಿದ್ರು ಈ ಕಡೆ ಇದೆಯಾ ದಾರಿ ಅಂತ. ನಮಗೂ ಗೊತ್ತಿಲ್ಲ, ಈ ಕಡೆ ಹೋಗಿದ್ವಿ, ಅಲ್ಲಿ ರೋಡು ಇಲ್ಲ ಅಂತ ಹೇಳಿಬಿಟ್ಟು ಸರಿ ಇರೋ ಆಪ್ಷನ್ ಒಂದು ಲೆಫ್ಟ್. ಸೊ ನಾವು ಅಲ್ಲಿಂದ ಲೆಫ್ಟ್ ತೊಗೊಂಡು ಬಂದ್ವಿ. ಮುಂದೆ ಬಂದಾಗ ಇಲ್ಲೆಲ್ಲ ಕಾರ್ ಅವೆಲ್ಲ ಪಾರ್ಕ್ ಆಗಿತ್ತು. ಸೊ ವಿ ಥಾಟ್ ನಾವು ಕರೆಕ್ಟ್ ಲೊಕೇಶನ್ಗೆ ಬಂದಿದ್ದೀವಿ ಅಂತ ತಿಳ್ಕೊಂಡು ಅಲ್ಲಿ ನಾವು ಇಲ್ಲೇ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇರೋದೇ ರಿಯಲ್ ಮಜಾ. ಇಲ್ಲಿ ಟ್ರೆಕ್ಕಿಂಗ್ ಇರೋದು. ಇಲ್ಲಿಂದ ನಮಗೆ ಕೆಳಗಡೆ ನಡ್ಕೊಂಡು ಹೋಗೋದಿದೆ. ಸ್ವಲ್ಪ ಡೀಪಲ್ಲೇ ಇದೆ ನೋಡಿ, ಮುಂದೆ ನಿಮ್ಗೆ ಬೀಚ್ ಕಾಣಿಸ್ತಾ ಇದೆ. ಸೊ ನಾವು ಇಷ್ಟು ಕೆಳಗಡೆ ನಡ್ಕೊಂಡು ಹೋಗ್ಬೇಕು ಇವಾಗ. ನಡ್ಕೊಂಡು ಹೋಗುವಾಗ ಏನು ಅನಿಸಲ್ಲ, ರಿಟರ್ನ್ ಬರುವಾಗ ಇರೋದು ನಿಜವಾಗ್ಲೂ. ಅಲ್ಲಿ ಕೆಳಗಡೆ ನೀರು ಕಾಣಿಸ್ತಾ ಇದೆಯಲ್ಲ, ಅಷ್ಟು ಇದು ಡೀಪ್ ನಾವು ನಡ್ಕೊಂಡು ಹೋಗಬೇಕು. ಅಲ್ಲೇ ನಮ್ಗೆ ಸಿಗೋದು ವಾಟರ್ಫಾಲ್. ಎಸ್, ಅಲ್ಲೇ ವಾಟರ್ಫಾಲ್ ಇರೋದು. ಸೊ ಬನ್ನಿ ನಡ್ಕೊಂಡು ಹೋಗೋಣ, ಟ್ರೆಕ್ ಮಾಡೋಣ, ಸ್ವಲ್ಪ ಮಜಾ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ. ಸೊ ನೀವು ನೋಡ್ತಿರಬಹುದು ಎಷ್ಟು ಡೀಪಲ್ಲಿದೆ ಅಂತ. ಅಲ್ಲಲ್ಲಿ ನಮಗೆ ಸ್ಟೆಪ್ಸ್ ಥರ ಮಾಡಿದ್ದಾರೆ, ಅದು ಕಾಣಿಸ್ತಾ ಇದೆ ನಿಮಗೆ. ಆ ಸ್ಟೆಪ್ಸ್ನ ನಾವು ಇಳ್ಕೊಂಡು ಹೋಗಬೇಕು. ಈ ಜಾಗ ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ? ಇಲ್ಲಿ ಜಾಸ್ತಿ ಕ್ರೌಡ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಎಂಜಾಯ್ ಮಾಡ್ಬೋದು ನಾವು. ಅಂದರೆ ನಮ್ಮದೇ ಒಂದು ಆಫೀಸ್ ಟೀಮು ಅಥವಾ ನಮ್ಮದೇ ಒಂದು ಗ್ರೂಪು ಪರ್ಸ್ನಲ್ ಆ ಥರ ಇದ್ದರೆ ನಾವು ಖಂಡಿತವಾಗ್ಲೂ ಬರಬಹುದು. ಸೊ ಇದು ವಾಟರ್ ಫಾಲ್. ಆ್ಯಕ್ಚುಲಿ ನಾವು ರೈನಿ ಸೀಸನ್ನಲ್ಲಿ ಹೋಗಿಲ್ಲ, ಅದಕ್ಕೋಸ್ಕರ ಇದು ಫುಲ್ ಡ್ರೈ ಆಗಿದೆ. ಬಟ್ ಓಕೆ, ಪರವಾಗಿಲ್ಲ, ಸ್ವಲ್ಪ ನೀರು ಹರಿತಾ ಇದೆ. ಸೊ ಇಲ್ಲಿಂದ ನೆಕ್ಸ್ಟ್ ಕಾಣಿಸ್ತಾ ಇರುತ್ತೆ ಬೀಚ್. ಈ ಸ್ಥಳ ಯಾವುದು ಅಂತಂದರೆ ಕಾಕೋಲಂ ಬೀಚ್ ಅಂತ ಇದ್ರ ಹೆಸರು. ಇದು ಒಂದು ಪ್ರೈವೇಟ್ ಪ್ಲೇಸ್ ಅಂತ ಹೇಳ್ಬೋದು.
ಇಲ್ಲಿ ಜಾಸ್ತಿ ಜನ ಇಲ್ಲ, ನಮ್ಮಲ್ಲಿ ಒಂದು ಬುಕ್ ಮಾಡ್ಕೊಂಡು ಬಂದು ನಾವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಲ್ಲೇ ನಿಮಗೆ ಹೋಟೆಲು ಸಹ ಇದೆ, ರೂಮ್ಸು ಸಹ ಅವೈಲೇಬಲ್ ಇದೆ, ನೀವು ಬರಬಹುದು ಯಾವಾಗ ಬೇಕಿದ್ರು. ನೋಡ್ತಾ ಇದ್ದೀರಲ್ಲ, ಫುಲ್ ಎಲ್ಲ ಕಡೆ ಸೈಲೆಂಟು ಸೈಲೆಂಟು, ಜಸ್ಟ್ ಈ ಕಡೆ ನೋಡಿ, ಅಲ್ಲಿ ಕಾಣಿಸ್ತಾ ಇರೋದು ವಾಟರ್ ಫಾಲು. ಆ್ಯಂಡ್ ಅದು ನೀರು ಹಿಂಗೆ ಸುತ್ತಾಕೊಂಡು ಬಂದು ಸೇರೋದು ಕಡಲಿಗೆ. ನೋಡಿ, ತುಂಬ ಪೀಸ್ಫುಲ್ ಆಗಿದೆ ಈ ಜಾಗ ಅಂತೂ, ನಿಜವಾಗ್ಲೂ ಸಖತ್ತಾಗಿದೆ. ನೋಡ್ಬೋದು, ಫುಲ್ ತೆಂಗಿನ ಮರಗಳಿದ್ದಾವೆ. ಟೈಮ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು. ಅಂದರೆ ಪೀಸಾಗಿ ಯಾರ್ದು ಹೊರಗಿನ ಜಗತ್ತಿಂದ ಕಾಂಟ್ಯಾಕ್ಟ್ ಇಲ್ಲದೆ ಆ ಥರ ಇರಬೇಕು ಅಂದರೆ ಮಸ್ತಾಗಿದೆ ಈ ಜಾಗ. ಖಂಡಿತವಾಗ್ಲೂ ಬರ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಕಾಕೊಲ್ಲಂ ಬೀಚ್ ಎಕ್ಸ್ಪೀರಿಯನ್ಸ್. ಹೇಗಿತ್ತು ಅಂತ ನೀವು ಒಮ್ಮೆ ಹೋಗಿಬಿಟ್ಟು ನೋಡ್ಕೊಂಬನ್ನಿ, ನಿಜವಾಗ್ಲೂ ಚೆನ್ನಾಗಿದೆ ಪ್ಲೇಸು. ಆ್ಯಂಡ್ ಸಿಗ್ತೀನಿ ನಾಳೆ ಇನ್ನೊಂದು ಪ್ಲೇಸಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.